ಯಾವುದಕ್ಕೂ ಸಂಬಂಧ ಇಲ್ಲ. ನನಗೆ ಬಿಡೋಣ. ಈಗ ಬ್ಯಾಚುಲರ್ ಪಾರ್ಟಿ ಸೆಲೆಬ್ರೇಟ್ ಮಾಡಕ್ಕೆ ಬಂದಂಥ ಮಂಜು ಅವರಿಗೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ತೋರಿಸ್ಲಾ ಮಂಜು ಅವರೇ? ಪ್ಲೀಸ್. ಏನಪ್ಪ? ಎಸ್ ಮ್ಯಾಮ್ ಅಂತ ಒಂದು ಸರ್ ಗಾಬರಿ. ರಜತ್ ನಿಮ್ದೊಂದು ವಿಡಿಯೋ ಇದೆ, ತೋರಿಸ್ಲಾ? ಸರ್ ಬೇಡ ಸರ್, ದಯವಿಟ್ಟು ಸರ್. ಪ್ಲೀಸ್. ಏನಪ್ಪ? ಎಸ್ ಮ್ಯಾಮ್ ಅಂತ ಒಂದು ಸರ್ ಗಾಬರಿ. ರಜತ್ ನಿಮ್ದೊಂದು ವಿಡಿಯೋ ಇದೆ, ತೋರಿಸ್ಲಾ? ಸರ್ ಬೇಡ ಸರ್, ದಯವಿಟ್ಟು ಸರ್. ಸರ್ ಇಲ್ಲ ಸರ್, ಮರ್ತೋಗ್ಬಿಟ್ಟಿದ್ದಾರೆ. ನಮ್ಮ ಸ್ನೇಹಿತರು ಮರ್ತೋಗ್ಬಿಟ್ಟಿದ್ದಾರೆ. ಇನ್ನೊಂದ್ಸರಿ ತೋರಿಸ್ಲಾ? ಸರ್ ಕಾಪಾಡ್ದವ್ರೆ ನೀವು ಸರ್. ಮಂಜು ಬಿಟಿ ಪ್ಲೀಸ್. ನಮಸ್ಕಾರ ಎಲ್ರು ಹೇಗಿದ್ದೀರಾ? ನವೆಂಬರ್ಲಿ 4 ಅದರಿಂದ ನಂಬರ್ 1 ಆಗಿ ಮೆರೀತಿರೋದ್ರಿಂದ ಸಖತ್ತಾಗಿ ಇರ್ತೀರ ಬಿಡಿ. ನಮಸ್ಕಾರ ಮಂಜಣ್ಣ, ಹೇಗಿದ್ದೀಯಪ್ಪ? ನೀನು ನೋಡಿ ಎಷ್ಟು ರಾತ್ರಿಗಳಾಯ್ತು. ಎಲ್ರಿಗೂ ನಿನ್ನ ಪ್ರೀತಿ ವಿಷಯ ಹೇಳಿದೆ, ನಿನ್ನ ಬ್ರೇಕಪ್ ವಿಷಯ ಒಬ್ಬರ ಹತ್ರ ಹೇಳ್ಕೊಂಡಿದೀಯಾ. ಇವತ್ತು ನಾನು ಎಲ್ರಿಗೂ ಹೇಳ್ತೀನಿ. ಡಿಯರ್ ಫ್ರೆಂಡ್ಸ್, ಈ ಮಂಜಣ್ಣಂಗೆ ಸಂಧ್ಯಾ ಸಿಕ್ಕಿದ್ಮೇಲೆ ಪ್ರತಿದಿನ ಸಂಜೆ ಸಿಗ್ತಿದ್ ನಮ್ಮನ್ನೇ ಮರ್ತ್ಬಿಟ್ಟ ಫ್ರೆಂಡ್ಸ್. ಈ ಅಪ್ಪಗೆ ಬಿಗ್ ಬಾಸ್ ಇದ್ದಾಗ ಎಷ್ಟು ಸಪೋರ್ಟ್ ಮಾಡಿದ್ವಿ. 90 ಆಗ್ತಿದ್ ಪ್ರತಿಯೊಬ್ಬರ ಹತ್ರನು 99 ಓಟ್ ಹಾಕ್ಸಿ ಫಿನಾಲ ತನಕ ಕರ್ಕೊಬಂದ್ರೆ ಹೊರಗೆ ಬಂದ್ಮೇಲೆ ಅಣ್ಣ ನಮ್ಮನ್ನೇ ಮರ್ತ್ಬಿಟ್ಟ. ಮಂಜಣ್ಣ, ನೀನು ಬರ್ತೀಯಾ, ನಮ್ಮ ಜೊತೆ ಕೂರ್ತೀಯಾ, 9 ಮಿನಿಟ್ ಒಂದ್ಸಲ 90 ಆಗ್ತೀಯಾ, ನಗಾಡ್ಕೊಂಡು ನಮ್ಮ ಜೊತೆ ನಲಿತೀಯಾ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಮಂಜಣ್ಣ. ಆದರೆ ನೀನು ನಮ್ಮ ಆಸೆಗಳನ್ನೆಲ್ಲ ಹಾಸಿಗೆ ಕೆಳಗಾಕಿ ಮಲ್ಕೊಂಡು ನಮ್ಮ ಆಶಾಭಾವನೆಗಳಿಗೆ ಧಕ್ಕೆ ಮಾಡಿಬಿಟ್ಟಲ್ಲ ಮಂಜಣ್ಣ. ಸುದೀಪ್ ಸರ್, ಎಲ್ಲರೂ ನೋವನ್ನ ಮರೆಯೋಕ್ಕೆ ನಮ್ಮನ್ನು ಕುಡಿತಾರೆ, ಆದರೆ ನಮಗೆ ನೋವಾದ್ರೆ ನಾವೇನು ಕುಡಿಬೇಕು ಹೇಳಿ ಸರ್? ನನಗೆ ಬಿಗ್ ಬಾಸ್ ಆಟ ತುಂಬ ಇಷ್ಟ, ಆದರೆ ನನ್ನ ಸಮಯದಲ್ಲಿ ಬಿಗ್ ಬಾಸೇ ಬಂದು ಆಟ ಆಡ್ಬಿಟ್ರಲ್ಲ ಮಂಜಣ್ಣ. ನಮ್ಮನ್ನು ಮರೆಯೋಕ್ಕೆ ಹೆಂಗಾದ್ರೂ ಮನ್ಸು ಬಂತು ಮಂಜಣ್ಣ. ಪರವಾಗಿಲ್ಲ ಮಂಜಣ್ಣ, ಬರಗೆಟ್ಟು ಬದುಕಲ್ಲಿ ಬೆಳಕಾಗಿ ಬಂದಿರೋ ಆ ನಿಮ್ಮ ಭಾಗ್ಯಲಕ್ಷ್ಮಿ ಸಂಧ್ಯೆ ಜೊತೆ ಯಾವಾಗಲೂ ಖುಷಿಯಾಗಿರಿ. ಆದ್ರೆ ಮಂಜಣ್ಣ, ಇಷ್ಟು ವರ್ಷ ನೀವು ನಮ್ಮ ಮೇಲೆ ತೋರಿಸಿರೋ ಪ್ರೀತಿಗೆ ನಮ್ಮ ಬಾಟ್ಲು ಫ್ಯಾಮಿಲಿ ಕಡೆಯಿಂದ ಒಂದು ಫೀಡಿಂಗ್ ಬಾಟ್ಲು ಕೊಡ್ಸೋಣ ಅಂತಿದ್ದೀವಿ. ದಯವಿಟ್ಟು ನೀವಿಬ್ರು ಸೇರಿ ಆ ಬಾಟ್ಲನ್ನ ಆದಷ್ಟು ಬೇಗ ಯೂಸ್ ಮಾಡಬೇಕು ಮಂಜಣ್ಣ. ನಿಮ್ಮಿಬ್ರಿಗೂ ಒಳ್ಳೆದಾಗಲಿ ಮಂಜಣ್ಣ. ದೇವರು ಚೆನ್ನಾಗಿ ಕಾಪಾಡಲಿ ನಿಮ್ಮನ್ನ. ಆ ಒಂದು ಬಾಟ್ಲಿ ಪಕ್ಕ 12 ಬಾಟ್ಲಿ ಯಾರು ಮಂಜೋದು? ಒಂದು ರಜತ್ ಇದ್ದಂಗಿತ್ತು, ಇನ್ನೊಂದು ಯಾರು ಗೊತ್ತಾಗಿಲ್ಲ. ತ್ರಿವಿಕ್ರಮಿಗೆ ಆ ಎಕ್ಸ್ಪ್ರೆಷನ್ ಇಲ್ಲ, ಚೈತ್ರ ಅವ್ರ ಎಕ್ಸ್ಪ್ರೆಷನ್ ಇತ್ತು ಅದ್ರ ಮೇಲೆ. ಎನಿವೆ, ಈಗ ಕೊನೆಯದಾಗಿ ವಾರದ ಟಾಸ್ಕ್ ಮುಗಿಯುತ್ತೆ. ಈಗ ಮನೆಯಿಂದ ಆಚೆ ಬರೋ ಸಮಯ ಗೆಸ್ಟ್ಗಳಿಗೆ ಮಾತ್ರ. ಈಗ ಗೆಸ್ಟ್ಗಳು ಮಾತ್ರ ಮನೆಯಿಂದ ಆಚೆ ಬರ್ತಾರೆ. ಈಗ ಒಂದು ಪ್ರಶ್ನೆ, 5 ಗೆಸ್ಟಲ್ಲಿ ಯಾರೋ ಒಬ್ಬರನ್ನ ಉಳಿಸ್ಕೊಬೇಕು ಅಂದರೆ ಸೂರಜ್ ಯಾರು?